ವೆಲ್ಕಮ್ ಟು ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್. ನಾವು ಇವತ್ತು ರಾಜ್ಯಶಾಸ್ತ್ರ ವಿಷಯದಲ್ಲಿ ಬರುವ ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು BA 4 ಸೆಮ್ ರಾಜ್ಯಶಾಸ್ತ್ರ ವಿಷಯದಲ್ಲಿ ಬರುವ ಪ್ರಮುಖವಾದ ಪ್ರಶ್ನೆಯಾಗಿರುತ್ತದೆ. ನೀವು ಯಾರಾದರೂ ಮೊದಲನೇದಾಗಿ ಈ ಕ್ಲಾಸನ್ನು ಕೇಳುತ್ತಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಯಾರು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಮೊದಲು ರಾಷ್ಟ್ರಪತಿಯವರ ಬಗ್ಗೆ 4 ಲೈನುಗಳಲ್ಲಿ ಪೀಠಿಕೆಯನ್ನು ನೋಡೋಣ. ಭಾರತದ ಸಂವಿಧಾನದ 52ನೇ ವಿಧಿಯು ರಾಷ್ಟ್ರಪತಿ ಹುದ್ದೆಗೆ ಅವಕಾಶವನ್ನು ಕಲ್ಪಿಸಿದೆ. ಭಾರತ ದೇಶದ ಗಣತಂತ್ರ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಸ್ಥಾನವೇ ರಾಷ್ಟ್ರಪತಿ ಹುದ್ದೆಯಾಗಿದೆ. ರಾಷ್ಟ್ರಪತಿಯು ಭಾರತದ ಮೊದಲ ಪ್ರಜೆಯಾಗಿರುತ್ತಾರೆ. ಭಾರತದ ರಾಷ್ಟ್ರಪತಿಗಳು 3 ರಕ್ಷಣಾ ಪಡೆಯ ದಂಡನಾಯಕರಾಗಿರುತ್ತಾರೆ. ಭಾರತದ ರಾಷ್ಟ್ರಪತಿ ಹುದ್ದೆಯು ಬ್ರಿಟನ್ನ ದೊರೆಯ ಹುದ್ದೆಯನ್ನು ಹೋಲುತ್ತದೆ. ರಾಷ್ಟ್ರಪತಿಗಳು ಭಾರತದ ಪ್ರಥಮ ಪ್ರಜೆ, ದೇಶದ ಮುಖ್ಯಸ್ಥ, ಸಂವಿಧಾನಾತ್ಮಕ ಮುಖ್ಯಸ್ಥ, ಕಾರ್ಯಾಂಗದ ಮುಖ್ಯಸ್ಥ, ಕೇಂದ್ರ ಸರ್ಕಾರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ನಾಮಮಾತ್ರ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಾರೆ. ಸಂವಿಧಾನದ 53ನೇ ವಿಧಿಯನ್ವಯ ಭಾರತದ ರಾಷ್ಟ್ರಪತಿಗಳು ಕಾರ್ಯಾಂಗೀಯ ಅಧಿಕಾರಿಯಾಗಿರುತ್ತಾರೆ. ಆದರೆ ಅವುಗಳನ್ನು ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಚಲಾಯಿಸುತ್ತದೆ. ನೆಕ್ಸ್ಟ್, ರಾಷ್ಟ್ರಪತಿಯವರ ಚುನಾವಣೆ ಬಗ್ಗೆ 54ನೇ ವಿಧಿ ತಿಳಿಸುತ್ತದೆ. ಭಾರತದಲ್ಲಿ ರಾಷ್ಟ್ರಪತಿಯವರ ಚುನಾವಣೆ ಯಾವ ರೀತಿ ನಡೆಯುತ್ತೆಂಬುದನ್ನು ತಿಳಿಯೋಣ. ಭಾರತದ ರಾಷ್ಟ್ರಪತಿಗಳು ನೇರವಾಗಿ ಜನರಿಂದ ಆಯ್ಕೆಯಾಗುವುದಿಲ್ಲ. ರಾಷ್ಟ್ರಪತಿಗಳನ್ನು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಭಾರತದ ರಾಷ್ಟ್ರಪತಿಗಳನ್ನು ವಿಶೇಷ ಮತದಾರರ ವರ್ಗದ ಮೂಲಕ ಪರೋಕ್ಷವಾಗಿ ಚುನಾಯಿಸಲಾಗುತ್ತದೆ. ವಿಶೇಷ ಮತದಾರರ ವರ್ಗವು ಈ ಕೆಳಕಂಡ ಸದಸ್ಯರನ್ನು ಒಳಗೊಂಡಿರುತ್ತದೆ: ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರು, ರಾಜ್ಯ ವಿಧಾನಸಭೆಗಳ ಚುನಾಯಿತ ಸದಸ್ಯರು, ದೆಹಲಿ ಮತ್ತು ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು. ರಾಷ್ಟ್ರಪತಿ ಸ್ಥಾನಕ್ಕೆ ಸ್ಪರ್ಧಿಸಲು ಅಭ್ಯರ್ಥಿಯ ಹೆಸರನ್ನು ಕನಿಷ್ಠ 50 ಜನ ಸದಸ್ಯರು ಸೂಚಿಸಬೇಕು ಹಾಗೂ 50 ಜನ ಸದಸ್ಯರು ಅನುಮೋದಿಸಬೇಕು. ಅಭ್ಯರ್ಥಿಯು 15,000 ರೂಪಾಯಿಗಳನ್ನು ಭಾರತದ ರಿಸರ್ವ್ ಬ್ಯಾಂಕಿನಲ್ಲಿ ಭದ್ರತಾ ಠೇವಣಿ ಇಡಬೇಕು. ಒಂದು ವೇಳೆ ಸಿಂಧುತ್ವ ಪಡೆದ ಮತಗಳಲ್ಲಿ 1/6ರಷ್ಟು ಮತಗಳನ್ನು ಪಡೆಯದೇ ಇದ್ದರೆ ಠೇವಣಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ನೆಕ್ಸ್ಟ್, ರಾಷ್ಟ್ರಪತಿಯವರ ಅಧಿಕಾರಾವಧಿ ಎಷ್ಟು ವರ್ಷದವರೆಗಿರುತ್ತದೆ ಮತ್ತು ಯಾವ ವಿಧಿ ತಿಳಿಸುತ್ತದೆ ಎಂಬುದನ್ನು ನೋಡೋಣ. ಮೊದಲನೇದಾಗಿ, ರಾಷ್ಟ್ರಪತಿಯ ಅಧಿಕಾರದ ಅವಧಿಯ ಬಗ್ಗೆ ಸಂವಿಧಾನದ 56ನೇ ವಿಧಿಯು ತಿಳಿಸುತ್ತದೆ. ರಾಷ್ಟ್ರಪತಿಯವರು ಪ್ರಮಾಣವಚನ ಸ್ವೀಕರಿಸಿದ ದಿನದಿಂದ 5 ವರ್ಷಗಳ ಕಾಲ ಅವರು ಅಧಿಕಾರದಲ್ಲಿರುತ್ತಾರೆ. ರಾಷ್ಟ್ರಪತಿಯವರು 5 ವರ್ಷದ ಆಡಳಿತವನ್ನು ವಹಿಸಿಕೊಂಡಿರುತ್ತಾರೆ ಅಥವಾ 5 ವರ್ಷದವರೆಗೆ ಇರುತ್ತದೆ. ಒಂದು ವೇಳೆ ಮರಣ, ರಾಜೀನಾಮೆ, ಮಹಾಭಿಯೋಗ, ಅನಾರೋಗ್ಯ ಅಥವಾ ಬೇರೆ ಯಾವುದೇ ಕಾರಣಗಳಿಂದ ರಾಷ್ಟ್ರಪತಿಗಳ ಸ್ಥಾನ ಕೆಳಗೆ ಇಳಿದಾಗ ಅಥವಾ ರಾಷ್ಟ್ರಪತಿಯವರ ಸ್ಥಾನಕ್ಕೆ ಯಾರೂ ಇಲ್ಲದೇ ಇದ್ದಾಗ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಅಂತಹ ಸಮಯದಲ್ಲಿ ರಾಷ್ಟ್ರಪತಿಗಳು ಪಡೆಯುವ ಸಂಬಳ ಮತ್ತು ಎಲ್ಲ ಸೌಲಭ್ಯಗಳನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ರಾಷ್ಟ್ರಪತಿಗಳು ತಮ್ಮ ಅಧಿಕಾರಾವಧಿ ಮುಗಿದ ನಂತರ
ಮತ್ತೆ ಎಷ್ಟು ಬಾರಿ ಬೇಕಾದರೂ ಸ್ಪರ್ಧಿಸಲು ಅರ್ಹರಾಗಿರುತ್ತಾರೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು 2ನೇ ಅವಧಿಗೆ ಚುನಾಯಿತರಾದ ಏಕೈಕ ವ್ಯಕ್ತಿಯಾಗಿದ್ದಾರೆ. ನೆಕ್ಸ್ಟ್, ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಅರ್ಹತೆಗಳು ಯಾವ ರೀತಿ ಇರಬೇಕು ಎಂಬುದನ್ನು ಮತ್ತು ಯಾವ ವಿಧಿ ತಿಳಿಸುತ್ತದೆ ಎಂಬುದನ್ನು ತಿಳಿಯೋಣ. ರಾಷ್ಟ್ರಪತಿ ಹುದ್ದೆಗೆ ಸ್ಪರ್ಧಿಸಲು ಮತ್ತು ಅರ್ಹತೆಗಳ ಬಗ್ಗೆ ಸಂವಿಧಾನದ 58ನೇ ವಿಧಿಯು ತಿಳಿಸುತ್ತದೆ. ಇನ್ನು ಅರ್ಹತೆಗಳು: ಮೊದಲನೇದಾಗಿ, ಭಾರತೀಯ ನಾಗರಿಕನಾಗಿರಬೇಕು, 35 ವರ್ಷ ವಯಸ್ಸನ್ನು ಹೊಂದಿರಬೇಕು, ಲೋಕಸಭೆಯ ಚುನಾಯಿತನಾಗುವ ಅಥವಾ ಲೋಕಸಭೆಯ ಸದಸ್ಯನಾಗುವ ಅರ್ಹತೆ ಹೊಂದಿರಬೇಕು, ಕೇಂದ್ರ ಅಥವಾ ರಾಜ್ಯದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿರಬಾರದು. ನೆಕ್ಸ್ಟ್, ರಾಷ್ಟ್ರಪತಿಯವರ ವೇತನ, ಸೌಲಭ್ಯ ಮತ್ತು ರಕ್ಷಣೆ ಬಗ್ಗೆ ಸಂವಿಧಾನದ 59ನೇ ವಿಧಿಯು ತಿಳಿಸುತ್ತದೆ. ಭಾರತದ ರಾಷ್ಟ್ರಪತಿಗಳು ಮಾಸಿಕ ವೇತನ 5 ಲಕ್ಷ. ಇವರ ವೇತನವು ಆದಾಯ ತೆರಿಗೆಗೆ ಒಳಪಟ್ಟಿರುತ್ತದೆ ಹಾಗೂ ಅವಧಿ ಮುಗಿದ ನಂತರ ನಿವೃತ್ತಿ ವೇತನ ಪಡೆಯುತ್ತಾರೆ. ಮತ್ತು ರಾಷ್ಟ್ರಾಧ್ಯಕ್ಷರು ವೇತನ ಭತ್ಯೆ ಹಾಗೂ ಇತರೆ ಸೌಲಭ್ಯಗಳನ್ನು ಅವರ ಅಧಿಕಾರಾವಧಿಯಲ್ಲಿ ಪಡೆಯುತ್ತಾರೆ. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಗಳು ತಮ್ಮ ಸಂಬಳವನ್ನು ಸಂಚಿತ ನಿಧಿಯಿಂದ ಪಡೆಯುತ್ತಾರೆ. ಇನ್ನು ಅವರ ಸೌಲಭ್ಯಗಳು ಯಾವ ರೀತಿ ಇವೆ ಎಂಬುದನ್ನು ನೋಡೋಣ. ಸೌಲಭ್ಯಗಳು: ರಾಷ್ಟ್ರಪತಿಯವರ ಅಧಿಕೃತ ನಿವಾಸ ದೆಹಲಿಯಲ್ಲಿರುವ ರಾಷ್ಟ್ರಪತಿ ಭವನ. ಅವರು ನಿವಾಸ ಎಲ್ಲಿದೆ ಅಂದರೆ ದೆಹಲಿಯಲ್ಲಿರುವ ರಾಷ್ಟ್ರಪತಿ ಭವನ ಅವರ ದೆಹಲಿಯಲ್ಲಿದೆ. ನೆಕ್ಸ್ಟ್, ರಾಷ್ಟ್ರಪತಿ ಭವನವನ್ನು ಲುಟಿಯನ್ಸ್ ಭವನ, ರೈಸಿನಾ ಹಿಲ್ಸ್ ಭವನ ಎಂದು ಕರೆಯುತ್ತಾರೆ. ಶಿಮ್ಲಾದಲ್ಲಿ ರಾಷ್ಟ್ರಪತಿಗಳ ಅಧಿಕೃತ ನಿವಾಸವಾದ ರಾಷ್ಟ್ರಪತಿ ನಿವಾಸ, ಹೈದರಾಬಾದ್ನಲ್ಲಿ ರಾಷ್ಟ್ರಪತಿ ನಿಲಯಂ ಇದೆ ಅಥವಾ ನಿಲಯ ಇದೆ. ನೆಕ್ಸ್ಟ್, ರಾಷ್ಟ್ರಪತಿಯವರ ಪ್ರಮಾಣ ವಚನ ಮತ್ತು ಅಧಿಕಾರ ಸ್ವೀಕಾರ. ಸಂವಿಧಾನದಲ್ಲಿ ರಾಷ್ಟ್ರಪತಿಯು ಪ್ರಮಾಣ ವಚನ ಮತ್ತು ಅಧಿಕಾರ ಸ್ವೀಕಾರದ ಬಗ್ಗೆ ತಿಳಿಸುವ 60ನೇ ವಿಧಿಯು ಪ್ರಮುಖವಾಗಿದೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅಥವಾ ಅವರು ರಜೆಯಲ್ಲಿದ್ದಾಗ ಅಥವಾ ಗೈರು ಹಾಜರಿಯಲ್ಲಿದ್ದಾಗ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಮೂರ್ತಿಯು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನ ಬೋಧಿಸುತ್ತಾರೆ. ಆ ಸಂದರ್ಭದಲ್ಲಿ ಇವರು ಭಾರತದ ಸಂವಿಧಾನದ ಹಾಗೂ ಕಾನೂನನ್ನು ರಕ್ಷಿಸುವುದಾಗಿ ಪ್ರಮಾಣ ಮಾಡುತ್ತಾರೆ. ನೆಕ್ಸ್ಟ್, ರಾಷ್ಟ್ರಪತಿಯವರ ಪದಚ್ಯುತಿ. ಈ ಪದಚ್ಯುತಿ ಬಗ್ಗೆ ಸಂವಿಧಾನದ 61ನೇ ವಿಧಿಯು ತಿಳಿಸಿಕೊಡುತ್ತದೆ. ರಾಷ್ಟ್ರಾಧ್ಯಕ್ಷರನ್ನು ಸಂವಿಧಾನದ ಉಲ್ಲಂಘನೆಯಾಗಿ ಮಹಾಭಿಯೋಗದ ಮೂಲಕ ಪದಚ್ಯುತಿಗೊಳಿಸಬಹುದು. ಸಂಸತ್ತಿನ ಯಾವುದಾದರೂ ಒಂದು ಸದನ ರಾಷ್ಟ್ರಾಧ್ಯಕ್ಷರ ಪದಚ್ಯುತಿಗೆ ಮುಂದಾಗಬಹುದು. ಅಂತಹ ಸಮಯದಲ್ಲಿ ಸಂಸತ್ತು ಇವರ ವಿರುದ್ಧ ದೋಷಾರೋಪಣೆ ಮಾಡಿ ಯಾವುದೇ ಒಂದು ಸದನದ ಒಟ್ಟು ಸದಸ್ಯರ ಪೈಕಿ 1/4 ಸದಸ್ಯರು ಸಹಿ ಒಳಗೊಂಡ ಒಂದು ಲಿಖಿತ ರೂಪದ ನೋಟಿಸನ್ನು 14 ದಿನಗಳ ಮುಂಚಿತವಾಗಿ ರಾಷ್ಟ್ರಪತಿಯವರಿಗೆ ನೀಡಬೇಕು. ನಂತರ ದೋಷಾರೋಪಣೆ ನಿರ್ಣಯವು 2/3 ಸದಸ್ಯರ ಬಹುಮತದಿಂದ ಸಂಸತ್ತಿನಲ್ಲಿ ಅಂಗೀಕಾರವಾದರೆ ರಾಷ್ಟ್ರಪತಿ ತಮ್ಮ ಅಧಿಕಾರವನ್ನು ಕಳೆದುಕೊಳ್ಳುವರು. ನೆಕ್ಸ್ಟ್, ಭಾರತದಲ್ಲಿ ಇಲ್ಲಿಯವರೆಗೆ ಯಾವ ರಾಷ್ಟ್ರಪತಿಗಳು ಪದಚ್ಯುತಿಗೊಳಿಸಿಲ್ಲ. 62ನೇ ವಿಧಿ ಅನ್ವಯ ರಾಷ್ಟ್ರಪತಿ ಹುದ್ದೆ ಖಾಲಿಯಾದ 6 ತಿಂಗಳ ಒಳಗೆ ಚುನಾವಣೆ ನಡೆಸಬೇಕೆಂದು ತಿಳಿಸುತ್ತದೆ. ಪ್ರಮುಖವಾಗಿ ರಾಷ್ಟ್ರಪತಿಯವರ ಅಧಿಕಾರ ಮತ್ತು ಕಾರ್ಯಗಳು ಅಥವಾ ಕರ್ತವ್ಯಗಳು. ಮೊದಲನೇ ಕಾರ್ಯವೆಂದರೆ ಶಾಸನೀಯ ಅಧಿಕಾರಗಳು. ಮೊದಲನೇದಾಗಿ ಸಂವಿಧಾನದ 80ನೇ ವಿಧಿ ಅನ್ವಯ ಕಲೆ, ಸಾಹಿತ್ಯ, ಕ್ರೀಡೆ,
ವಿಜ್ಞಾನ ಮತ್ತು ಸಮಾಜ ಸೇವೆಗಳಲ್ಲಿ ವಿಶೇಷ ಜ್ಞಾನವನ್ನು ಹೊಂದಿರುವ ಗಣನೀಯ ಸೇವೆ ಸಲ್ಲಿಸಿರುವ 12 ಜನರನ್ನು ರಾಜ್ಯಸಭೆಗೆ ನಾಮಕರಣ ಮಾಡುವ ಅಧಿಕಾರ ರಾಷ್ಟ್ರಪತಿಗೆ ಇರುತ್ತದೆ. ನೆಕ್ಸ್ಟ್ 85ನೇ ವಿಧಿ ಅನ್ವಯ ಸಂಸತ್ತಿನ ಅಧಿವೇಶನ ಕರೆಯುವುದು, ಮುಂದೂಡುವುದು ಮತ್ತು ಲೋಕಸಭೆಯನ್ನು ವಿಸರ್ಜಿಸುವುದನ್ನು ಅಧಿಕಾರ ರಾಷ್ಟ್ರಪತಿಯವರಿಗೆ ಇರುತ್ತದೆ. ನೆಕ್ಸ್ಟ್ 86ನೇ ವಿಧಿ ಅನ್ವಯ ಯಾವುದೇ ಸದನ 2 ಸದನಗಳನ್ನು ಕುರಿತು ಭಾಷಣ ಮಾಡಬಹುದು. 87ನೇ ವಿಧಿ ಅನ್ವಯ ಚುನಾವಣೆ ನಂತರ ಹಾಗೂ ಪ್ರತಿ ವರ್ಷ 2 ಸದನಗಳ ಜಂಟಿ ಅಧಿವೇಶನ ಕುರಿತು ಮಾತನಾಡುವ ಮತ್ತು ಅಧಿವೇಶನದ ಕಾರಣಗಳನ್ನು ಸಂಸತ್ತಿಗೆ ತಿಳಿಸುವ ಅಧಿಕಾರವನ್ನು ರಾಷ್ಟ್ರಪತಿಯವರು ಹೊಂದಿರುತ್ತಾರೆ. 123ನೇ ವಿಧಿ ಅನ್ವಯ ಸಂಸತ್ತು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಅಗತ್ಯವೆಂದು ಕಂಡುಬಂದರೆ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವುದು ರಾಷ್ಟ್ರಪತಿಯವರಿಗೆ ಇರುವಂತಹ ಒಂದು ಪ್ರಮುಖ ಅಧಿಕಾರವಾಗಿದೆ. ಇನ್ನು 331ನೇ ವಿಧಿ ಅನ್ವಯ ಇಬ್ಬರು ಆಂಗ್ಲೋ ಇಂಡಿಯನ್ನರಿಗೆ ಪ್ರಾತಿನಿಧ್ಯವಿಲ್ಲದ ಸಂದರ್ಭದಲ್ಲಿ ಲೋಕಸಭೆಗೆ ನಾಮಕರಣ ಮಾಡುವುದು. ಈ 2 ವಿಶೇಷ ಅಧಿಕಾರವನ್ನು ಪ್ರಸ್ತುತವಾಗಿ ರದ್ದುಪಡಿಸಲಾಗಿದೆ. ನೆಕ್ಸ್ಟ್ 2ನೇ ಅಧಿಕಾರವೆಂದರೆ ಕಾರ್ಯಾಂಗೀಯ ಅಧಿಕಾರ. 74ನೇ ವಿಧಿ ಅನ್ವಯ ರಾಷ್ಟ್ರಪತಿ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಸಹಾಯ ಮತ್ತು ಸಲಹೆ ನೀಡಲು ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲ ಇರಬೇಕು. ನೆಕ್ಸ್ಟ್ 75ನೇ ವಿಧಿ ಅನ್ವಯ ಲೋಕಸಭೆ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ಮಿತ್ರ ಪಕ್ಷಗಳ ನಾಯಕರನ್ನು ಪ್ರಧಾನಮಂತ್ರಿಯಾಗಿ ರಾಷ್ಟ್ರಪತಿಗಳು ನೇಮಿಸುತ್ತಾರೆ. 76ನೇ ವಿಧಿ ಅಟಾರ್ನಿ ಜನರಲ್ ಅವರನ್ನು ನೇಮಕ ಮಾಡುವ ಅಧಿಕಾರವನ್ನು ರಾಷ್ಟ್ರಪತಿಯವರು ಹೊಂದಿರುತ್ತಾರೆ. 124(2) ವಿಧಿ ಅನ್ವಯ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ನೇಮಕವನ್ನು ಮಾಡುತ್ತಾರೆ. ನೆಕ್ಸ್ಟ್ 155ನೇ ವಿಧಿ ಅನ್ವಯ ರಾಜ್ಯಪಾಲರ ನೇಮಕವನ್ನು ಮಾಡುವ ಅಧಿಕಾರ ಹೊಂದಿರುತ್ತಾರೆ. 217ನೇ ವಿಧಿ ಅನ್ವಯ ಹೈಕೋರ್ಟ್ ನ್ಯಾಯಾಧೀಶರ ನೇಮಕವನ್ನು ಮಾಡುವ ಅಧಿಕಾರವನ್ನು ಕೂಡ ಹೊಂದಿರುತ್ತಾರೆ. ನೆಕ್ಸ್ಟ್ 3ನೇದು ತುರ್ತು ಪರಿಸ್ಥಿತಿಗಳು. 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ. 356ನೇ ವಿಧಿ ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆ. 360 ವಿಧಿ ಅನ್ವಯ ಹಣಕಾಸು ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಮಾಡುವ ಅಧಿಕಾರವನ್ನು ಪ್ರಮುಖವಾಗಿ ರಾಷ್ಟ್ರಪತಿಯವರಿಗೆ ಇರುತ್ತದೆ. ಇನ್ನು 4ನೇ ಅಧಿಕಾರ ಅಥವಾ ಕಾರ್ಯ ಎಂದರೆ ಸೈನಿಕ ಅಧಿಕಾರಗಳು ಬಗ್ಗೆ ತಿಳಿಸುವ ವಿಧಿ ಎಂದರೆ 53(2) ಸಂವಿಧಾನದ ವಿಧಿಗಳು ತಿಳಿಸುತ್ತದೆ. ರಾಷ್ಟ್ರಪತಿಯವರು ದೇಶದ 3 ರಕ್ಷಣಾ ಪಡೆಗಳ ದಂಡನಾಯಕರಾಗಿರುತ್ತಾರೆ: ಭೂಸೇನೆ, ವಾಯುಸೇನೆ, ನೌಕಾಸೇನೆ. ನೆಕ್ಸ್ಟ್ ಯುದ್ಧ ಮತ್ತು ಶಾಂತಿ ಘೋಷಣೆ ಮಾಡುವ ಅಧಿಕಾರವನ್ನು ಕೂಡ ಹೊಂದಿರುತ್ತಾರೆ. ಸಚಿವ ಸಂಪುಟ ಸಲಹೆ ಮೇರೆಗೆ ರಕ್ಷಣಾ ಪಡೆಗಳ ಮುಖ್ಯಸ್ಥರ ನೇಮಕ ಮಾಡುತ್ತಾರೆ. ನೆಕ್ಸ್ಟ್ 5ನೇ ಅಧಿಕಾರವೆಂದರೆ ನ್ಯಾಯಾಂಗದ ಅಧಿಕಾರ. ಸಂವಿಧಾನದ 72ನೇ ವಿಧಿ ಅನ್ವಯ ರಾಷ್ಟ್ರಪತಿಯವರು ಸರ್ವೋಚ್ಚ ನ್ಯಾಯಾಲಯವು ಅಪರಾಧಿಗೆ ನೀಡಿದ ಶಿಕ್ಷೆಯನ್ನು ಕ್ಷಮಿಸುವ, ಕಡಿಮೆ ಮಾಡುವ ಮತ್ತು ಬದಲಾಯಿಸುವ ಅಧಿಕಾರ ಹೊಂದಿರುತ್ತಾರೆ. 143ನೇ ವಿಧಿ ಅನ್ವಯ ಕಾನೂನಿಗೆ ಸಂಬಂಧಿಸಿದ ಮತ್ತು ಸಾರ್ವಜನಿಕ ಮಹತ್ವ ಪಡೆದ ವಿಷಯಗಳ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದ ಸಲಹೆಯನ್ನು ಪಡೆಯುವ ಅಧಿಕಾರ ರಾಷ್ಟ್ರಪತಿಗಿದೆ. ಕೇಂದ್ರ ಮತ್ತು ಅಥವಾ ಕೇಂದ್ರ 3 ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸುವ ಅಧಿಕಾರವನ್ನು ರಾಷ್ಟ್ರಪತಿಯವರು ಹೊಂದಿರುತ್ತಾರೆ. ನೆಕ್ಸ್ಟ್ ಕಾರ್ಯವೆಂದರೆ ಹಣಕಾಸಿನ ಅಧಿಕಾರಗಳು. 117(1) ವಿಧಿ ಅನ್ವಯ ರಾಷ್ಟ್ರಪತಿಯ ಪೂರ್ವಾನುಮತಿ ಇಲ್ಲದೆ ಹಣಕಾಸು ಮಸೂದೆಗಳನ್ನು
ಸಂಸತ್ತಿನಲ್ಲಿ ಮಂಡಿಸುವಂತಿಲ್ಲ. 266ನೇ ವಿಧಿ ಅನ್ವಯ ಭಾರತದ ಸಂಕುಚಿತ ಅಥವಾ ಸಂಚಿತ ನಿಧಿಯಿಂದ ಹಣ ಬಿಡುಗಡೆಗೊಳಿಸುವುದು. ಇನ್ನು 267ನೇ ವಿಧಿ ಅನ್ವಯ ಆಕಸ್ಮಿಕ ನಿಧಿ, ತುರ್ತು ನಿಧಿಯಿಂದ ಹಣ ಬಿಡುಗಡೆಗೊಳಿಸುವುದು. 280ನೇ ವಿಧಿ ಅನ್ವಯ ಪ್ರತಿ 5 ವರ್ಷಗಳಿಗೊಮ್ಮೆ ಹಣಕಾಸು ಆಯೋಗ ನೇಮಕ ಮಾಡಲಾಗುತ್ತದೆ. ನೆಕ್ಸ್ಟ್, ರಾಷ್ಟ್ರಾಧ್ಯಕ್ಷರ ಪೂರ್ವಾನುಮತಿ ವಿಷಯಗಳು. 3ನೇ ವಿಧಿ ಪ್ರಕಾರ ಹೊಸ ರಾಜ್ಯಗಳ ರಚನೆ, ರಾಜ್ಯಗಳ ಭೂ ಪ್ರದೇಶಗಳ ಮಾರ್ಪಾಡು ವಿಷಯಗಳಿಗೆ ಸಂಬಂಧಿಸಿದಂತೆ ಸಂಸತ್ತಿನಲ್ಲಿ ಮಸೂದೆಯನ್ನು ಮಂಡಿಸಲು ರಾಷ್ಟ್ರಾಧ್ಯಕ್ಷರ ಪೂರ್ವ ಸಮ್ಮತಿ ಅಥವಾ ಅನುಮತಿ ಅಗತ್ಯ. 108ನೇ ವಿಧಿ ಅನ್ವಯ ಕೆಲವು ಮಸೂದೆಗಳ ಬಗ್ಗೆ ಸಂಸತ್ತಿನ 2 ಸದನಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾದರೆ ಜಂಟಿ ಅಧಿವೇಶನ ಕರೆಯುವ ಅಧಿಕಾರವನ್ನು ಹೊಂದಿರುತ್ತಾರೆ. 117(3) ವಿಧಿ ಅನ್ವಯ ಭಾರತದ ಸಂಚಿತ ನಿಧಿಯಿಂದ ಹಣ ಖರ್ಚು ಮಾಡಲು ಅವಕಾಶ ಮಾಡಿಕೊಡುವ ಮಸೂದೆಯನ್ನು ರಾಷ್ಟ್ರಪತಿ ಶಿಫಾರಸು ಇಲ್ಲದೆ ಸಂಸತ್ತು ಅಂಗೀಕರಿಸುವಂತಿಲ್ಲ. ನೆಕ್ಸ್ಟ್, 174ನೇ ವಿಧಿ ಅನ್ವಯ ರಾಷ್ಟ್ರಪತಿಯವರ ಅನುಮತಿ ಇಲ್ಲದೆ ತೆರಿಗೆಗೆ ಸಂಬಂಧಿಸಿದಂತೆ ಯಾವುದೇ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸುವಂತಿಲ್ಲ. ಇದೆಲ್ಲ ವಿಷಯಗಳು ಅಥವಾ ಅಂಶಗಳನ್ನು ಒಳಗೊಂಡಿರುತ್ತದೆ. ಇದು ರಾಷ್ಟ್ರಪತಿಯವರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡುವ ವಿಷಯವಾಗಿದೆ. ಈ ಪ್ರಶ್ನೆಯನ್ನು ಅಥವಾ ರಾಷ್ಟ್ರಪತಿಯವರ ಬಗ್ಗೆ ಪರೀಕ್ಷೆಯಲ್ಲಿ 15 ಅಂಕಕ್ಕೆ ಕೇಳಬಹುದಾದ ಪ್ರಮುಖವಾದ ಪ್ರಶ್ನೆಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ.